ಮರ್ತ್ಯಲೋಕದಲ್ಲಿ ಒಬ್ಬ ದಾಸಿಯ ಮಗನಾಗಿ ಕಡು ಬಡವನಾಗಿ ಹುಟ್ಟು, ಅಲ್ಲಿ ಸೇವೆಯ ಮಹತ್ವವೇನೆಂದು ನಿನಗೆ ತಿಳಿಯಲಿ. ಮಗನೇ, ಈ ಆಶ್ರಮಕ್ಕೆ ಬಂದಿರುವ ಸಾಧುಗಳ ಸೇವೆ ಮಾಡು. ಅದೇ ನಾವು ಭಗವಂತನಿಗೆ ಸಲ್ಲಿಸುವ ದೊಡ್ಡ ಪೂಜೆ. ಹಾಗೇ ಅಮ್ಮ, ಈ ಮಹಾತ್ಮರ ಚರಣ ಸೇವೆ ಮಾಡುವುದೇ ನನ್ನ ಭಾಗ್ಯ. ನಾನು ಈಗ ಆಶ್ರಮಕ್ಕೆ ಹೋಗಿ ಬರುವೆ. ಮಳೆಗಾಲದಲ್ಲಿ ಆ ಸಾಧುಗಳು ಅಲ್ಲಿಯೇ ತಂಗಿದ್ದಾಗ ಬಾಲಕನು ಅತ್ಯಂತ ವಿನಮ್ರತೆ ಮತ್ತು ಶ್ರದ್ಧೆಯಿಂದ ಅವರಿಗೆ ಸೇವೆ ಮಾಡಿದನು. ಅವರ ಬಟ್ಟೆಗಳನ್ನು ತೊಳೆಯುವುದು, ಕುಡಿಯಲು ನೀರು ತರುವುದು, ಸಣ್ಣಪುಟ್ಟ ಕೆಲಸಗಳ ಮೂಲಕ ಬಾಲಕನು ಆ ಮಹಾತ್ಮರ ಹೃದಯ ಗೆದ್ದನು. ಬಾಲಕನೇ, ನಿನ್ನ ನಿಷ್ಕರ್ಷ ಸೇವೆ ನಮಗೆ ಸಂತೋಷ ತಂದಿದೆ. ನಿನ್ನ ಸೇವೆಯೇ ನಿನ್ನನ್ನು ಶ್ರೀಹರಿಯ ಹತ್ತಿರಕ್ಕೆ ಕರೆದೊಯ್ಯುತ್ತದೆ. ಇಗೋ, ಈ ಮಂತ್ರವನ್ನು ಹಿಡಿ. ಓಂ ನಮೋ ಭಗವತೆ ವಾಸುದೇವಾಯ. ಇದನ್ನು ಉಸಿರಾಗಿಸಿಕೊಳ್ಳು. ಧನ್ಯನಾದೆ ಪ್ರಭು. ಅವನು ತಪಸ್ಸಿಗಾಗಿ ಸಿದ್ಧವಾಗುತ್ತಿದ್ದಂತೆಯೇ ಒಂದು ದಿನ ಆತನ ತಾಯಿ ಸರ್ಪದ ಕಡಿತದಿಂದ ಮರಣ ಹೊಂದಿದಳು. ಲೌಕಿಕ ಪ್ರಪಂಚದ ಏಕೈಕ ಬಂಧನವೂ ಕಳಚಿತು. ಬಾಲಕನು ಇದನ್ನು ದೇವರ ಸಂಕಲ್ಪವೆಂದು ತಿಳಿದು ತಕ್ಷಣ ಲೌಕಿಕ ಬದುಕನ್ನು ತ್ಯಜಿಸಿ ತಪಸ್ಸಿಗಾಗಿ ಅರಣ್ಯದ ಕಡೆಗೆ ನಡೆದನು. ಓಂ ನಮೋ ನಾರಾಯಣಾಯ ನಮಃ. ಓಂ ನಮೋ ನಾರಾಯಣಾಯ ನಮಃ. ನಾರದ, ನಿನ್ನ ಪರೀಕ್ಷೆ ಮುಗಿಯಿತು. ಶಾಪವು ವರವಾಯಿತು. ಗಂಧರ್ವನಾಗಿದ್ದಾಗ ಇದ್ದ ಅಹಂಕಾರ ದಾಸಿ ಪುತ್ರನಾಗಿ ಮಾಡಿದ ಸೇವೆಯಿಂದ ಸುಟ್ಟು ಹೋಗಿದೆ. ಇನ್ನು ಮುಂದೆ ನೀನು ಮರ್ತ್ಯನಲ್ಲ, ನೀನು ನನ್ನ ಸಂಕಲ್ಪದ ಪುತ್ರ. ನೀನು ದೇವರ್ಷಿ ನಾರದನಾಗಿ ಉದಯಿಸು. ಆಗ ಬಾಲಕ ನಾರದನು ತನ್ನ ಶರೀರವನ್ನು ತ್ಯಜಿಸಿ ಬ್ರಹ್ಮಲೋಕದ ಕಡೆಗೆ ಸಂಚರಿಸುತ್ತಾನೆ. ಬ್ರಹ್ಮದೇವರಿಗೆ ನನ್ನ ನಮನಗಳು. ಬಾ ಮಗನೆ, ನೀನು ನನ್ನ ಸಂಕಲ್ಪದ ಕೂಸು. ಸೃಷ್ಟಿಯ ರಹಸ್ಯವನ್ನು, ಭಕ್ತಿಯ ಮಾರ್ಗವನ್ನು ಜನರಿಗೆ ತಿಳಿಸುವುದು ನಿನ್ನ ಧರ್ಮ. ತೆಗೆದುಕೋ ಈ ವೀಣೆ. ಇದರಿಂದ ನೀನು ಸದಾ ಹರಿನಾಮವನ್ನೇ ಹಾಡುವಂತಾಗಲಿ. ಹೇ ಪಕ್ಷಿರಾಜ, ಗರುಡದೇವ, ನನಗೆ ಒಳಗೆ ಹೋಗಲು ಅನುಮತಿ ನೀಡಿ. ದೇವರ್ಷಿ ನಾರದರಿಗೆ ನನ್ನ ನಮನಗಳು. ಒಳಗಡೆ ಹೋಗಲು ನಿಮಗೆ ಅನುಮತಿ ಇದೆ. ಧನ್ಯವಾದ ಗರುಡದೇವ. ಜಗತ್ಪಾಲಕ ನಾರಾಯಣರಿಗೆ ಈ ದೇವರ್ಷಿಯ ನಮನಗಳು. ಪ್ರಭು, ಅಹಂಕಾರದ ಕತ್ತಲೆಯಿಂದ ನನ್ನನ್ನು ಭಕ್ತಿಯ ಬೆಳಕಿಗೆ ಕರೆತಂದೆ. ಇಂದಿನಿಂದ ಈ ನಾರದನ ಪ್ರತಿ ಉಸಿರು ನಾರಾಯಣ ಎಂದೇ ಮಿಡಿಯಲಿ. ನಾರದ, ನಿನ್ನ ಭಕ್ತಿಗೆ ನಾನು ಒಲಿದಿದ್ದೇನೆ. ನೀನು ನನ್ನ ಶಾಶ್ವತ ಸಂಗಾತಿಯಾಗಿ ಜಗತ್ತಿನ ಕಲ್ಯಾಣಕ್ಕಾಗಿ 3 ಲೋಕಗಳಲ್ಲಿ ಸಂಚರಿಸುವ ದೇವರ್ಷಿಯಾಗು. ನಾರದರ ಕೊಡುಗೆ ಅಪಾರ. ಮಹರ್ಷಿ ವೇದವ್ಯಾಸರು ಮಹಾಭಾರತ ಬರೆದ ನಂತರವೂ ಶಾಂತಿ ಸಿಗದೆ ಹೋದಾಗ ನಾರದರೇ ಅವರಿಗೆ ಶ್ರೀಮದ್ ಭಾಗವತ ಪುರಾಣವನ್ನು ಬರೆಯಲು ಪ್ರೇರಣೆ ನೀಡಿದರು. ಧ್ರುವ, ಪ್ರಹ್ಲಾದ ಮತ್ತು ವಾಲ್ಮೀಕಿಯಂತಹ ಮಹಾನ್ ಭಕ್ತರಿಗೆ ನಾರದರೇ ಗುರುವಾದರು. ಒಂದು ಕಡುಬಡತನದ ದಾಸಿಪುತ್ರನಾಗಿ ಹುಟ್ಟಿ ಸಾಧುಗಳ ಸೇವೆಯಿಂದ ದೈವಿಕ ಕೃಪೆಗೆ ಪಾತ್ರರಾದ ದೇವರ್ಷಿ ನಾರದರು ನಮಗೆಲ್ಲರಿಗೂ ತಿಳಿಸುವ ಪಾಠ ಒಂದೇ. ಸೇವೆ, ಶ್ರದ್ಧೆ ಮತ್ತು ಭಕ್ತಿಯ ಮೂಲಕ
ಯಾರಾದರೂ ದೇವತ್ವವನ್ನು ತಲುಪಬಹುದು. ಈ ದಿವ್ಯ ಕಥೆ ನಿಮಗಿಷ್ಟವಾದಲ್ಲಿ ದಯವಿಟ್ಟು ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಾರಾಯಣ ನಾರಾಯಣ ನಾರಾಯಣ.